ಇವತ್ತಿನಿಂದ ಚಾಮುಂಡೇಶ್ವರಿ ಮಹಾಯುದ್ಧದ ಅಸಲಿ ಆಟ ಶುರು. ಎಸ್, ಜಿಟಿ ದೇವೇಗೌಡ ಹಾಗೂ ಸಿಎಂ ಸಿದ್ದರಾಮಯ್ಯ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮುಖಾಂತರ ಮಹಾಯುದ್ಧದ ಅಸಲಿ ಆಟ ಆರಂಭಗೊಂಡಿದೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಿಎಂ ಮತ್ತು ಜಿಟಿಡಿ ಭರ್ಜರಿ ಮೆರವಣಿಗೆಯನ್ನ ಮಾಡಿದ್ರು. ಮೆರವಣಿಗೆಯ ಮುಖಾಂತರವಾಗಿ ಬಂದು ತಮ್ಮ ನಾಮಪತ್ರ ಸಲ್ಲಿಸಿದ್ರೆ, ಮತ್ತೊಂದೆಡೆ ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ಮುಹೂರ್ತಕ್ಕೆ 1.5 ಗಂಟೆ ಕಾದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಚಾಮುಂಡೇಶ್ವರಿಯ ಮಹಾಯುದ್ಧ ಈಗ ನಿಜವಾದ ಅರ್ಥದಲ್ಲಿ ಆರಂಭಗೊಂಡಿರುವಂಥದ್ದು. ಅಸಲಿ ಆಟ ಇವತ್ತಿನಿಂದ ಆರಂಭಗೊಂಡಿದೆ. ಚಾಮುಂಡೇಶ್ವರಿಯ ಇಬ್ಬರು ನಾಯಕರುಗಳು, ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಾಯಕರುಗಳು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಮೆರವಣಿಗೆಯ ಮುಖಾಂತರವಾಗಿ ಬಂದು ತಮ್ಮ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಜೆಡಿಎಸ್ನ ಜಿಟಿ ದೇವೇಗೌಡ. ಈಗ ನೋಡ್ತಾ ಇರುವಂತಹ ದೃಶ್ಯ, ಸಿಎಂ ಸಿದ್ದರಾಮಯ್ಯನವರು ತಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ಒಂದು ಸನ್ನಿವೇಶ. ಸಿಎಂ ಸಿದ್ದರಾಮಯ್ಯನವರು ರೋಡ್ ಶೋ ನಡೆಸೋದ್ರ ಮುಖಾಂತರವಾಗಿ ಮೈಸೂರಿನ ಅರಮನೆಯ ಮುಂಭಾಗದಿಂದ ಬಂದಂತಹ ಸಿದ್ದರಾಮಯ್ಯನವರು ನೇರವಾಗಿ ಮಿನಿ ವಿಧಾನಸೌಧಕ್ಕೆ ತೆರಳಿದ್ದಾರೆ. ಅಲ್ಲಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿರುವಂಥದ್ದು. ತಮ್ಮ ಬೆಂಬಲಿಗರ ಜೊತೆಗೂಡಿ ಬಂದಂತಹ ಸಿದ್ದರಾಮಯ್ಯನವರು ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ತಮ್ಮ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಈ ಮುಖಾಂತರವಾಗಿ ಚಾಮುಂಡೇಶ್ವರಿ ಮಹಾಯುದ್ಧದ ಅಸಲಿ ಆಟ ಶುರುವಾಗಿದೆ. ಎಸ್, ಮಿನಿ ವಿಧಾನಸೌಧ ಪ್ರವೇಶ ಮಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರನ್ನ ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ತಮ್ಮ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇದಕ್ಕೂ ಮುನ್ನ ಅವರು ತಮ್ಮ ಹುಟ್ಟೂರಾದಂತಹ ಸಿದ್ದರಾಮನ ಹುಂಡಿಗೆ ತೆರಳಿ ಅಲ್ಲಿ ಸಿದ್ದರಾಮೇಶ್ವರರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದ ನಂತರ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ನೇರವಾಗಿ ಬಂದಿರುವಂತದ್ದು ಮಿನಿ ವಿಧಾನಸೌಧಕ್ಕೆ. ನಾನು ತೀರ್ಮಾನ ತಗೊಂಡ ಮೇಲೆ ಚಾಮುಂಡೇಶ್ವರಿ ಮತದಾರರು ಅವರಿಗೆಲ್ಲ ಖುಷಿಯಾಗಿದೆ. ನೂರಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಭಾವನಾತ್ಮಕವಾಗಿ ಬಾರಿ ಸೆಂಟಿಮೆಂಟ್ ಚಾಮುಂಡೇಶ್ವರಿ ಮತ್ತೆ ಇಲ್ಲ, ಯಾಕೆಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಂತದ್ದು ಈ ಕಾನ್ಸ್ಟಿಟ್ಯೂನ್ಸಿಯಿಂದ 83 ತಕ್ಕಡಿ ಗುರುತು. ಹಾಗಾಗಿ ಅಫ್ಕೋರ್ಸ್ ಅಟ್ಯಾಚ್ಮೆಂಟು ಇದೆ, ಇಲ್ಲ ಅಂತೇನಿಲ್ಲ. ಅದಕ್ಕೆ ಈಗ ಕೊನೆ ಚುನಾವಣೆ ಇಲ್ಲೇ ನಿಲ್ತಾರೆ. ಸರ್, ಈಗ 10 ವರ್ಷಗಳ ನಂತರ ಚಾಮುಂಡೇಶ್ವರಿ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ದೀರಾ. ಇವತ್ತು ನಾಮಪತ್ರ ಸಲ್ಲಿಸಬೇಕಾದ್ರೆ ಹೆಂಗ ಅನ್ನಿಸ್ತಾರೆ? ಅಂದ್ರೆ ಆ ಕ್ಷಣ 83 ಮೂಮೆಂಟ್ಗೂ ಇವತ್ತು ಮೂಮೆಂಟ್ ನನಗೇನಂತ ಟೆನ್ಷನ್ ಏನಿಲ್ಲ. ಈ ಚುನಾವಣೆ ಯಾವ ಟೆನ್ಷನ್ನು ಇಲ್ಲ. ಯಾಕಂತಂದ್ರೆ ನಾನು ಒಂದು 3-4 ಡೇಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪ್ರವಾಸ ಮಾಡಿದ್ದೀನಿ, ಜನರನ್ನು ಭೇಟಿ ಮಾಡಿದ್ದೀನಿ. ಜನರು ಬಹಳ ಖುಷಿಯಿಂದ ನನಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನೋ ಟೆನ್ಷನ್ ಅಟ್ ಆಲ್. 83 ಬೇರೆ, ಬಿಕಾಸ್ ಆಗ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ದೆ. ಆಗ ಆತಂಕ ಇತ್ತು, ಇಂಡಿಪೆಂಡೆಂಟ್ ನಿಂತಿದ್ನಲ್ಲ. ಈಗ ಆ ಥರದ ಪರಿಸ್ಥಿತಿ ಇಲ್ಲ. ಆಗಿಂತ ಈಗ ಶತ್ರುಗಳೆಲ್ಲ ಜಾಸ್ತಿ ಆಗಿದೆ. ಆ ಥರ ಏನಿಲ್ಲ. ಹಿತಶತ್ರುಗಳು ಇಲ್ಲ, ಶತ್ರುಗಳಂತೂ ಇಲ್ಲವೇ ಇಲ್ಲ. ರಾಜಕೀಯವಾಗಿ ವಿರೋಧಿಗಳಿದ್ದಾರೆ ಅಷ್ಟೇ, ಶತ್ರುಗಳು ಯಾರು ಇಲ್ಲ. ನಾನು ಎಲ್ಲಿ ಜನ ಪಾಪ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿದ್ದಾರೆ.
ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂದ್ಬಿಟ್ಟು ಬಹಳ ಜನ ಬಂದಿದ್ದಾರೆ. ಸರ್ ಈಗ ಫಸ್ಟ್ ಟೈಮ್ ಸರ್ ನಿಮ್ಮ ಊರಿಗೆ ಹೋಗ್ಬಿಟ್ಟು ನಾಮಪತ್ರ ಸರ್ ಫಸ್ಟ್ ಟೈಮ್ ಸರ್ ನಿಮ್ಮ ಊರಿಗೆ ಹಿಂದೆನೂ ಸಲ್ಲಿಸಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕ್ಯಾಮ್ರಾಮನ್ ಬಿದ್ದೋಯ್ತಾರೆ ಒಳ್ಳೆ ಕಟ್ಟಾಡ ಮಾಡ್ತಾರಲ್ಲ ಜನ. ಎಸ್, ರಾಜ್ಯ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಘಟಾನುಘಟಿ ನಾಯಕರುಗಳು ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತದ್ದು, ಅದರಲ್ಲೂ ಜಿದ್ದಾಜಿದ್ದಿನ ಕಣ ಅಂತಲೇ ಬಿಂಬಿತವಾಗಿರುವಂತಹ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ